ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಮಸ್ಯೆಗಳಲ್ಲಿ ಇವತ್ತು ಸಣ್ಣದಾಗಿ ನಿಮಗೆ ಮುಟ್ಟಿನಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬಂದು ಮುಟ್ಟಿನ ದಿನಗಳು ಅಂತ ಏನಿರುತ್ತೆ, ಅಂತಹ ಸಂದರ್ಭದಲ್ಲಿ ನಿಮಗೆ ವಿಪರೀತ ಕಾಲುಗಳು ಅಥವಾ ಮೀನಖಂಡ ಅಂತ ಏನಿದೆ, ಆ ಮೀನಖಂಡಗಳು ವಿಪರೀತ ನೋವು ಬರುವಂಥದ್ದು ಅಥವಾ ವಿಪರೀತ ಸೆಳೆತ ಬರುವಂಥದ್ದು. ಕೆಲವರು ಹೇಳ್ತಾರೆ ನೋಡಿ, ಒಂಥರ ಹೊಡ್ತಾ ಬರ್ತಾ ಇದೆ ಅಂತೇಳಿ, ಆ ಥರ ಆಗುತ್ತೆ. ಹಾಗೇನೇ ಪೀರಿಯಡ್ಸು ನಿಮಗೆ ಪ್ರತಿ ಬಾರಿ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಆದರೆ ನಿಮಗೆ ಒಂದು ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ನಿಮಗೇನಾಗುತ್ತೆ ಅಂದರೆ, ಕರೆಕ್ಟಾಗಿ 28 ಅಥವಾ 38 ದಿನಗಳಲ್ಲಿ ಆಗುವಂಥ ಸೈಕಲ್ 15 ದಿನಕ್ಕೆ ಆಗ್ಬಿಡೋದು ಅಥವಾ 3 ವಾರಗಳಿಗೆ ಆಗ್ಬಿಡೋವಂಥದ್ದು, ಆ ಥರ ಆಗುತ್ತೆ. ಜೊತೆಗೆ ವಿಪರೀತ ನೋವಿನಿಂದ ಕೂಡಿರುತ್ತೆ. ಅದರ ಜೊತೆಗೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಏನಾಗುತ್ತೆ ಅಂದರೆ ತುಂಬ ಕಪ್ಪು ಕಪ್ಪು ರೀತಿಯಲ್ಲಿ ಕ್ಲಾಟ್ಸ್ ಅಂತ ಏನಿದೆ, ಆ ಥರ ಒಂಥರ ಗಡ್ಡೆ ರೂಪದಲ್ಲಿ ಅದು ದೇಹದಿಂದ ಹೊರಗಡೆ ಬರುವಂಥದ್ದು, ವಿಪರೀತ ಹೊಟ್ಟೆ ನೋವು ಬರುವಂಥದ್ದು, ಬೆನ್ನು ಬರುವಂಥದ್ದು, ಸೊಂಟ ನೋವು ಬರುವಂಥದ್ದು, ಆ ಥರ ಆಗುತ್ತೆ. ಹಾಗೇನೇ ಎಷ್ಟೋ ಜನಕ್ಕೆ ನೋಡ್ಬೋದು, ಇಂತಹ ಒಂದು ಸಂದರ್ಭದಲ್ಲಿ ವಿಪರೀತವಾಗಿ ರೆಸ್ಟ್ ತಗೊಳ್ಳುವಂಥದ್ದು ಸಮೇತ ಮಾಡ್ತಾರೆ. ಆದರೆ ಅವರ ಕಣ್ಣೆಲ್ಲ ಒಳಗಡೆ ಹೋಗುವಂಥದ್ದು, ಸುಸ್ತಾಗ್ಬಿಡುವಂಥದ್ದು, ಒಂದು 3 ದಿನ 5 ದಿನ ಕೆಲವರು ಎದ್ದೇಳಕ್ಕೆ ಆಗಲ್ಲ, ಅಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ. ಹಾಗೇನೇ ಕೆಲವರಿಗೆ ಅಂತಹ ಒಂದು ರಕ್ತಸ್ರಾವ ಏನಾಗುತ್ತೆ ಅಂದರೆ, ಕೆಲವರಲ್ಲಿ ವಿಪರೀತ ಆಗುತ್ತೆ, ಇನ್ನು ಕೆಲವರಲ್ಲಿ ಒಂದು ರಕ್ತಸ್ರಾವವೇ ಆಗದೆ ಒಂಥರ ಕಪ್ಪಾಗಿ ಒಂಥರ ಕೆಟ್ಟ ವಾಸನೆ, ಒಂದು ಕಂದು ಬಣ್ಣದ ರೂಪದಲ್ಲಿ ಅವರಿಗೆ ಹೋಗ್ತಾ ಇರ್ತದೆ. ಹಾಗೇನೇ ಇದಕ್ಕೆ ಎಷ್ಟೇ ಔಷಧಿಗಳನ್ನು ತಗೊಂಡ್ರು, ಒಂದು ಆಯುರ್ವೇದ ಆಗಿರ್ಬೋದು, ಒಂದು ಅಲೋಪತಿ ಆಗಿರ್ಬೋದು, ಒಂದು ಯುನಾನಿ ಆಗಿರ್ಬೋದು, ಈ ಥರ ಒಂದು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಅಂತ ಏನಿದೆ, ಅಂತಹ ಒಂದು ಔಷಧಿಗಳನ್ನು ತೆಗೆದುಕೊಂಡ್ರೂ ಅವರಿಗೆ ಒಂದು ಪರಿಹಾರ ಆಗದೇ ಇಲ್ಲ. ಯಾವಾಗ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮಾಂತ್ರಿಕ ಬಾಧೆಯ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಋತುಮತಿಯಾದಂಥ ಹೆಣ್ಣು ಮಕ್ಕಳಾಗಿರ್ಬೋದು, ಅಥವಾ ಮದುವೆಯಾಗಿ ಮಕ್ಕಳಿರುವ ಸ್ತ್ರೀಯರಾಗಿರ್ಬೋದು, ಅಥವಾ ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳಲ್ಲಿ ಸಮೇತ ಇಂತಹ ಒಂದು ಸಮಸ್ಯೆಗಳು ಬಾಧಿಸುತ್ತೆ. ಅದರ ಜೊತೆಗೆ ನಿಮಗೆ ಒಂದು PCOD ಅಂತ ಹೇಳ್ತಾರೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಏನು ಹೇಳ್ತಾರೆ, PCOD ಅಂತ ಅದು ಶುರುವಾಗುತ್ತೆ. ಅದರ ಜೊತೆಗೆ ನಿಮ್ಮ ದೇಹ ಒಂಥರ ದಪ್ಪ ಆಗುವಂಥದ್ದು, ಒಂಥರ ಊದ್ಕೊಳ್ಳುವಂಥದ್ದು, ಆ ಥರ ಎಲ್ಲವೂ ಸಮೇತ ಕೆಲವರಿಗೆ ಉಂಟಾಗುತ್ತೆ. ಎಲ್ಲರಲ್ಲಿ ಇಲ್ಲ, ಕೆಲವರು ಸಣ್ಣಗೆ ಇರ್ತಾರೆ, ಆದರೂ ಅವರಿಗೆ ವಿಪರೀತ ಹೊಟ್ಟೆ ನೋವು ಬರೋದು, ಕಾಲು ಸೆಳೆತ. ಒಂದು ಬಂದು ನಮಗೆ 28 ದಿನಗಳಲ್ಲಿ ಆಗುವಂತಹ ಒಂದು ಓವೇರಿಯನ್ಸ್ ಅಂದರೆ ಮುಟ್ಟು ಏನಾಗುತ್ತೆ, ಒಂದು ತಿಂಗಳು ಬಲ ಓವೇರಿಯಿಂದ ಆದರೆ ಇನ್ನೊಂದು ಬಂದು ಎಡಗಡೆಯಿಂದ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಬಲ ಎಡಗಡೆ ಆಗಿದ್ರೂ ನಿಮಗೆ ಫೆಲೋಪಿಯನ್ ಟ್ಯೂಬಲ್ಲಿ ಏನಾದರೂ ಬ್ಲಾಕ್ ಆಗಿದ್ದಾಗ, ಬ್ಲಾಕ್ ಅಂದರೆ ಈ ನೆಗೆಟಿವ್ ಎನರ್ಜಿಯಿಂದ ಏನಾದರೂ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಇದು ಅತೀವವಾಗಿ ಕಾಡುತ್ತೆ. ಎಷ್ಟೇ ನಿಮಗೆ ಒಂದು ಔಷಧಿಗಳನ್ನು ತೆಗೆದುಕೊಂಡ್ರೂ ನಿಮಗೆ ಪರಿಹಾರ ಆಗಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಒಂದು ನೇರವಾಗಿ ನಿಮ್ಮ ಕುಲದೇವರ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮಂಥವರ ಮುಖಾಂತರ ನೀವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಯಾವಾಗ ಮಾಂತ್ರಿಕ ಬಾಧೆ ಅಥವಾ ಆತ್ಮಗಳ ಸಮಸ್ಯೆ ಇನ್ನೊಬ್ಬರು ಯಾರೋ ಕಳಿಸಿದಂತಹ ಸಂದರ್ಭದಲ್ಲಿ, ಅಥವಾ ನಿಮಗೆ ನಿಮ್ಮ ಹೌರ ವೀಕಾಗಿ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಮೂಲಾಧಾರ ಚಕ್ರ ಏನಿದೆ ಅದು ಸಮಸ್ಯೆ ಈಡಾದಾಗ ನಮಗೆ ಇವೆಲ್ಲವೂ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು, ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ, ಸ್ತ್ರೀಯರು ಇರ್ತಾರೆ, ಅಂಥವರಿಗೆ ಇದನ್ನು ನೀವು ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇಂತಹ ಸಂದರ್ಭದಲ್ಲಿ, ಇಂತಹ ನೋವು ಬಂದಂತಹ ಸಂದರ್ಭದಲ್ಲಿ ನೀವು ಸಮಾಧಾನ ಚಿತ್ತರಾಗಿ, ಏನಪ್ಪ ಇಷ್ಟು ದಿನದಿಂದ ಹಿಂಗೆ ಆಗ್ತಾ ಇದೆ, ಯಾಕೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಕುಲದೇವರನ್ನ ಮೊರೆ ಹೋಗಿ, ಹಾಗೆ ನನ್ನ ವಾಟ್ಸಪ್ ನಂಬರ್ ಮುಖಾಂತರ ನಿಮಗೆ ಅಪಾಯಿಂಟ್ಮೆಂಟ್ ಬೇಕಾದಲ್ಲಿ ನೀವು ತಗೊಂಡು ಇದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡಿಕೊಂಡು ಪೂರ್ತಿಯಾಗಿ ಇಂತಹ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.